ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಅಪ್ಡೇಟ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ ಶಾಕಿಂಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಎಲಿಮಿನೇಷನ್ ಆಗಿ ಮನೆಯಿಂದ ಆಚೆಗೂ ಹೋಗೋದು ಒಂಥರ, ಆದ್ರೆ ಏನೋ ಫ್ಯಾಮಿಲಿಯಲ್ಲಿ ಎಮರ್ಜೆನ್ಸಿ ಬಂದು ಮನೆಯಿಂದ ಆಚೆ ಒಬ್ರು ಕಂಟೆಸ್ಟೆಂಟ್ ಹೋಗ್ತಿದ್ದಾರೆ. ಇದು ತುಂಬಾನೇ ಬೇಜಾರಾಗುತ್ತೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಎಲಿಮಿನೇಷನ್ ಆಗಿ ಆಡ್ದಿರಾ ಅಥವಾ ಏನೋ ಒಂದಾಗಿ ಒಂದ್ ಸ್ವಲ್ಪ ವಾರ ಕಳೆದ ಮೇಲೆ ಹೋಗೋದಿರುತ್ತಲ್ಲ, ಅದೊಂಥರ ಬೇರೆ ವಿಚಾರನೆ ಅಂತ ಹೇಳ್ಬೋದು. ಆದ್ರೆ ಮನೆಯಲ್ಲಿ ಏನಾದ್ರೂ ಆಗಿ ಪ್ರಾಬ್ಲಮ್ ಆಗಿ ದುಃಖದಿಂದ ಹೋಗ್ತಾರಲ್ವಾ, ಅದು ತುಂಬಾನೇ ದುಃಖವನ್ನ ತರುತ್ತೆ, ಎಲ್ರಿಗೂ ದುಃಖವನ್ನ ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಇವಾಗ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾ ಇರೋರು ಯಾರಪ್ಪ ಅಂದ್ರೆ, ಎಲಿಮಿನೇಟ್ ಅಲ್ಲ, ಒಂದು ಎಮರ್ಜೆನ್ಸಿಗೋಸ್ಕರ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮಲ್ಲಮ್ಮ ಅವರು ತಮ್ಮ ಮನೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ಮನೆಯಿಂದ ಆಚೆ ಹೋಗ್ತಾ ಇದ್ದಾರೆ, ಬಿಗ್ ಬಾಸ್ ಮನೆಯಿಂದ. ಆದ್ರೆ ಯಾವ ಕಾರಣಕ್ಕಾಗಿ ಮನೆಯಿಂದ ಹೋಗ್ತಾ ಇದ್ದಾರೆ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇಷ್ಟರಲ್ಲೇ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ನಿಮಗೆ ಕ್ಲಾರಿಟಿನ ಕೊಡ್ತೀನಿ ಅಂತ ಹೇಳ್ತೀನಿ. ಆದ್ರೆ ಇವಾಗ ಕೇಳಿ ಬರ್ತಿರೋದು ಏನಪ್ಪಾ ಅಂದ್ರೆ, ಮಲ್ಲಮ್ಮ ಅವರ ಸೊಸೆಗೆ ಹೆರಿಗೆ ಆಗಿದೆ, ಆ ಪಾಪುನ ನೋಡ್ಕೊಳ್ಳೋಕೋಸ್ಕರ ಮಲ್ಲಮ್ಮ ಅವರು ಹೋಗ್ತಾ ಇದ್ದಾರೆ ಅಂತ ಕೆಲವು ಕಡೆ ಕೇಳಿ ಬರ್ತಾ ಇದೆ. ಆದ್ರೆ ಅದು ಅಷ್ಟೊಂದು ನಿಜ ಆಗಿರೋಕಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಗರ್ಭಿಣಿಯಾಗಿದ್ದಾಗ ಬಿಟ್ಟು ಬಂದಿದ್ದಾರೆ ಅಂದ್ಮೇಲೆ ಯಾರೋ ಒಬ್ರು ನೋಡ್ಕೊಳಕ್ ಇದ್ದಾಗ್ಲೇನೆ ಅವರು ಬಿಟ್ಟು ಬರೋಕ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಇವಾಗ ಇನ್ನೊಂದ್ ಕಡೆ ಕೇಳಿ ಬರ್ತಿರೋದೇನಂದ್ರೆ, ಆ ಪಾಪುಗೆ ಹುಟ್ಟಿರುವಂತ ಪಾಪುಗೆ ಏನೋ ತೊಂದರೆ ಆಗಿದೆ, ಅದಕ್ಕೋಸ್ಕರನೇ ಮಲ್ಲಮ್ಮ ಅವರು ಆಚೆ ಬಂದಿದ್ದಾರೆ ಅನ್ನೋದು ಬೇರೆ ಕೇಳಿ ಬರ್ತಾ ಇದೆ. ಅದ್ರಲ್ಲೂ ಇವತ್ತು ಅವರು ಮನೆಯಿಂದ ಆಚೆ ಹೋಗಿದ್ದಾರೆ ಅನ್ನೋ ಸುದ್ದಿ ಜೋರಾಗೇನೆ ಕೇಳಿ ಬರ್ತಾ ಇದೆ. ಸೊ ಇವಾಗ ನಮ್ಗೆ ಇನ್ನೂ ಅದು ಟೆಲಿಕಾಸ್ಟ್ ಆಗಿಲ್ಲ, ನಾಳೆ ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕಾಯ್ದು ನೋಡೋಣ ಯಾವ ಕಾರಣಕ್ಕಾಗಿ ಆ ಮಲ್ಲಮ್ಮ ಅವರು ಆಚೆ ಬಂದಿದ್ದಾರೆ ಅಂತ ನೋಡ್ಬೇಕಾಗಿದೆ. ಇದೇ ರೀತಿಯಾಗಿ ಕಳೆದ ಸೀಸನ್ ಅಲ್ಲಿ ಗೋಲ್ಡ್ ಸುರೇಶ್ ಅವರು ಕೂಡ ಎಲಿಮಿನೇಟ್ ಆಗಿ ಹೋಗಿದ್ರು. ಆದ್ರೆ ಎಲಿಮಿನೇಟ್ ಆದ್ಮೇಲೆ ಅವ್ರನ್ನ ಮತ್ತೆ ವಾಪಸ್ ಬರ್ತಾರೆ ಅನ್ನೋ ಸುದ್ದಿ ಕೂಡ ಇತ್ತು. 2-3 ದಿನದಲ್ಲಿ ಬರ್ತಾರೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಅವರು ಬರ್ಲೇ ಇಲ್ಲ. ಹಾಗೇನೆ ಈ ಸರ್ತಿ ಕೂಡ ಮಲ್ಲಮ್ಮ ಅವರು ಆಚೆ ಹೋದ್ಮೇಲೆ ಒಳಗಡೆ ಬರೋ ಚಾನ್ಸ್ ತುಂಬಾನೇ ಕಡಿಮೆ ಅಂತ ಹೇಳ್ಬೋದು. ಅದು ಅಲ್ಲದೆ ಈ ವಾರ ಅವರು ನಾಮಿನೇಟ್ ಬೇರೆ ಆಗಿದ್ರು. ಇಲ್ಲಿ ಹೊರಗಡೆ ತುಂಬಾ ಜನರ ಅಭಿಪ್ರಾಯ ಕೇಳಿ ಬರ್ತಾ ಇರೋದು ಏನಪ್ಪಾ ಅಂದ್ರೆ, ಮಲ್ಲಮ್ಮ ಅವರು ಸ್ಟಾರ್ಟಿಂಗ್ ಬಂದಾಗಿದ್ದ ಎನರ್ಜಿ ಇವಾಗಿಲ್ಲ, ಮನೆಯಲ್ಲಿ ಕಳೆದೇ ಹೋಗಿದ್ದಾರೆ, ಎಲ್ಲೂ ಕೂಡ ಕಾಣಿಸ್ಕೋತಾ ಇಲ್ಲ ಅನ್ನೋದಂತದ್ದು ಕೇಳು ಕೂಡ ಬರ್ತಾ ಇದೆ. ಮೇ ಬಿ ಅವ್ರು ಇದ್ರು ಕೂಡ ಈ ವಾರ ಅಥವಾ ಮುಂದಿನ ವಾರ ಎಲಿಮಿನೇಟ್ ಆಗಿ ಹೋಗ್ತಾ ಇದ್ರು ಅಂತ ಅನಿಸುತ್ತೆ. ಸೊ ಹಾಗಾಗಿ ಮಲ್ಲಮ್ಮ ಅವರು ರೀ ಎಂಟ್ರಿ ಕೊಡೋದು ತುಂಬಾನೇ ಡೌಟ್ ಅಂತ ಹೇಳ್ಬೋದು. ನಿಮಗೆ ಇದರ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟರಲ್ಲೇನೆ ಕ್ಲಾರಿಟಿಯನ್ನ ಕೂಡ ಕೊಡ್ತೀನಿ ನಾನು, ಯಾವ ಕಾರಣಕ್ಕಾಗಿ ಮಲ್ಲಮ್ಮ ಅವರು ಆಚೆ ಬಂದ್ರು ಅಂತ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ, ಬಿಗ್ ಬಾಸ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.